ಅಧಿಕಾರ ಇದೆ ಅಂತ ಮಾತ್ರಕ್ಕೆ ಏನು ಬೇಕಾದರೂ ನಾನು ಮಾಡಬಹುದು ಅನ್ನುವಂಥ ಮಾನಸಿಕತೆ ಇದೆಯಲ್ಲ, ಇದು ಏನಂತ ಕರಿಬೇಕು? ದೌರ್ಜನ್ಯ ದಬ್ಬಾಳಿಕೆಗಳನ್ನೆಲ್ಲ ಹಿಂದೆ ಹೇಳ್ತಾ ಇದ್ದಿತ್ತು. ಈಗ ಅದೇ ರೀತಿಯಾದಂಥ ವರ್ತಿಸ್ತಾ ಇದ್ದಾರೆ. ಟೋಲ್ ಸಿಬ್ಬಂದಿಯ ಮೇಲೆ ಬಿಜೆಪಿ ಮುಖಂಡ ವಿಜುಗೌಡ ಪಾಟೀಲ್ ಪುತ್ರನ ದರ್ಪ. ಪಬ್ಲಿಕ್ ಟಿವಿಗೆ ಬಿಜೆಪಿ ಮುಖಂಡ ವಿಜುಗೌಡ ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು. ಮಗನ ಮುಂದೆ ತಂದೆಗೆ ಬೈದ್ರೆ ಯಾರಿಗೆ ತಾನೇ ಸಿಟ್ಟು ಬರಲ್ಲ? ಟೋಲ್ ಸಿಬ್ಬಂದಿ ನನ್ನ ಮಗನ ಮುಂದೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಆಗ ನನ್ನ ಮಗನ ಜೊತೆಗೆ ಇದ್ದವರು ಸಿಬ್ಬಂದಿಗೆ ಥಳಿಸಿದ್ದಾರೆ. ನಂತರ ನನ್ನ ಮಗ ಒಂದು ಬಾರಿ ಥಳಿಸಿದ್ದಾನೆ. ನನ್ನ ಮಗ ಮಾಡಿದ್ದು ತಪ್ಪು, ವಿಷಾದವನ್ನ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದಾರೆ. ಪಬ್ಲಿಕ್ ಟಿವಿ ವರದಿ ಬಳಿಕ ಕ್ಷಮೆ ಕೇಳಿದ್ದಾರೆ ವಿಜುಗೌಡ. ಬಟ್ ಸಾರ್ವಜನಿಕ ಜಾಗಗಳಲ್ಲಿ ಟೋಲ್ ಸಿಬ್ಬಂದಿಗೆ ಥಳಿಸಿದ್ದು ಸಮರ್ಥಗೌಡ, ವಿಜುಗೌಡ ಅವರ ಮಗ. ಆ ದೃಶ್ಯವನ್ನ ನೋಡ್ತಾ ಇದ್ದೀರಾ ನೀವಲ್ಲಿ. ಈ ರೀತಿ ಥಳಿಸಿದ ನಂತರ ಈಗ ನಾನು ಕ್ಷಮೆ ಕೇಳ್ತೀನಿ ಅಂದ್ಬಿಟ್ರೆ, ಕನ್ನೋಳಿ ಟೋಲ್ ನಾಕಾದಲ್ಲಿ ಏನು ಬಿಜೆಪಿ ಮುಖಂಡರಂತ ವಿಜುಗೌಡರ ಪುತ್ರ ಹಲ್ಲೆ ಮಾಡಿದ ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈಗ ಮಾತಾಡಲಿಕ್ಕೆ ನಮ್ಮ ಒಟ್ಟಿಗೆ ವಿಜುಗೌಡರೇ ಇದ್ದಾರೆ. ಹಾಗಿದ್ರೆ ಏನು ಘಟನೆ ಆಗಿತ್ತು, ಅವ್ರ ಕಿವಿಗೆ ಏನು ಬಿದ್ದೆ ಮತ್ತು ಏನು ಇದು ಘಟನೆ ಆಗಿದೆ ನಿಜ ಸ್ಥಿತಿ ಅನ್ನೋದನ್ನು ತಿಳ್ಕೊಳ್ಳೋಣ. ಸರ್, ಮೊದಲನೇದಾಗಿ ಟೋಲ್ ನಾಕಾ ಸಿಬ್ಬಂದಿ ಮೇಲೆ ನಿಮ್ಮ ಪುತ್ರ ಸಮರ್ಥ ಪಾಟೀಲ್ ಹಲ್ಲೆ ಮಾಡಿದ್ದಾನೆ ಅನ್ನೋದು ಆರೋಪ ಇದೆ ಸರ್. ನನ್ನ ಪುತ್ರ ಟೋಲ್ ನಾಕಾದ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿಲ್ಲ. ಯಾವಾಗ ಟೋಲ್ ನಾಕಾದಲ್ಲಿ ಗಾಡಿ ತರುವಿ ನೀನು ಯಾರು ಅಂತ ಕೇಳಿದಾಗ ನಾ ವಿಜುಗೌಡ್ರ ಮಗ ಅದೀನಿ ಅಂತ ಅವನು ಹೇಳಿದಾಗ, ಯಾವ ವಿಜುಗೌಡ್ರು ಇದ್ರೆ ಏನು ಮಾಡೋದು ಅಂತ ಅವನು ಕೇಳ್ಯಾನ. ಅಲ್ಲಪ್ಪ ನಾವು ದಿನ ಬರ್ತೀವಿ ಹೋಗ್ತೀವಿ ಇಲ್ಲೇ, ನಾವು ಇದ್ಯಾಕೆ ನಿನ್ನ ಮಾಡ್ತೀವಿ ಅಂತ ಅವ್ರು ಕೇಳ್ಯಾರ. ಅವಾಗ ಇವರು ಏಕೊಚ್ಚಿಂದ ಯಾವ ವಿಜುಗೌಡ್ರ ನೀ ಟೋಲ್ ನಾಕ ಕಟ್ಟಿ ಹೋಗಲಿ ಅಂತಂದಾಗ ಸ್ವಾಭಾವಿಕ ಲೇ ಅಂದ ಬಳಕ ಯಾರಿಗಾದರೂ ಸಿಟ್ಟು ಬರೋದೆ. ಆಮೇಲೆ ಅದನ್ನು ಹೋಗಿ ಅವ್ನ ಜುಡಿ ಇದ್ದವರು ನಾವು ಕೇಳ್ತಿದ್ದೊಂಬ್ರಿ ಅಂತ ಒಳಗೆ ಹೋಗ್ಯಾರ. ನನ್ನ ಮಗ ಮೊದಲು ಹೋಗಿ ಅವ್ರ ಮ್ಯಾಗ ಹಲ್ಲೆ ಮಾಡಿಲ್ಲ. ಅಲ್ಲಿ ಹೋದ ನಂತರ ಅವ್ರು ಜೋಡಿ ಇದ್ದವರು ನೀ ಏಕೊಚ್ಚಿಂದಾಗ ಯಾಕೆ ಮಾತಾಡ್ತೀನಿ, ಸೀದಾ ಮಾತಾಡೋ ಅಂತ ಅವ್ರು ಕೇಳ್ಯಾರ. ಅವಾಗ ಏನೋ ಸ್ವಲ್ಪ ಅವ ಇನ್ನೊಂದು ಶಬ್ದ ಮಾತಾಡ್ಯಾನ. ಅದಕ್ಕೆ ಅವನ ಮೇಲೆ ಅವರು ಜೋಡಿ ಇದ್ದವರು ಅವನ ಮೇಲೆ ಹಲ್ಲೆ ಮಾಡ್ಯಾರ. ಆಮೇಲೆ ನನ್ನ ಮಗನೂ ಹೋಗ್ಯಾನ ಅಲ್ಲಿ. ನನ್ನ ಮಗನೂ ಹೋಗಿ ಅವನಿಗೆ ಏನು ಹಿಂಗ್ಯಾಂಗೆ ಮಾತಾಡ್ತೀನಿ, ಯಾವ ಏನಂತ ಮಾತಾಡ್ತೀನಿ ನೀನು ಅಂಥೇಳಿ ಅವನು ನನ್ನ ಮಗನೂ ಕೇಳ್ಯಾನ. ಅದು ಒಂದು ಸ್ವಲ್ಪ ಬಾಯಾಗಿ ಅದ್ರ ಮ್ಯಾಗೆ ಒಂದು ಸ್ವಲ್ಪ ಅದನ್ನು ಸಿಬ್ಬಂದಿ ಮೇಲೂ ಇವರು ಹುಡುಗರು ಇದ್ದರು ಕೈ ಮಾಡಿದ್ದು ಖರೇನೇ ಅದ. ಅದಕ್ಕೆ ಅದನ್ನು ನನಗೆ ಸುದ್ದಿ ತಿಳಿದ ನಂತರ ನಾನು ಇಮಿಡಿಯೇಟ್ಲಿ ಎಲ್ಲರಿಗೂ ಫೋನ್ ಮುಖಾಂತರ ನಾನು ಮಾತಾಡಿದ್ದೀನಿ. ಆ ಫೋನ್ ಮುಖಾಂತರ ನಾನು ಮಾತಾಡೋದ ಬಳಕ ನನಗೆ ಗೊತ್ತಾಯ್ತು ವಿಷಯ. ಆದರೂ ಕೂಡ ಅವ್ರಿಗೆ ಟೋಲ್ ನಾಕಾದವ್ರಿಗೆ ಯಾರಿಗೆ ನಾನು ಮಾತಾಡೋಕ್ಕೆ ಹೋಗಿಲ್ಲ, ಮಾತಾಡೋ ಅವಶ್ಯಕತೆಯೂ ನನಗಿಲ್ಲ. ಆದರೆ ನನ್ನ ಮಗನಿಗೆ ನಾನು ಹೇಳಿದ್ದೀನಿ, ನೀನು ಏನಾದರೂ ತಪ್ಪು ಮಾಡಿದರೆ ನೀನು ಅವ್ರಿಗೆ ಕ್ಷಮಾ ಕೇಳು. ಟೋಲ್ ನಾಕಾದವ್ರು ಇಲ್ಲೇ ಅಂದಿದ್ರು ಅಂತಂದ್ರೆ ಮಗನೇ ಅಂದಿದ್ರಂದರೆ ಅವರು ಕ್ಷಮಾ ಕೇಳಿ, ಪ್ರಶ್ನೆನೇ ಇಲ್ಲ. ನೀನು ಇಂಥ ಕಾರ್ಮಿಕರ ಮೇಲೆ ನೀನು ಮಾಡಬಾರ್ದಪ್ಪ ಅಂಥೇಳಿ ನನ್ನ ಮಗನಿಗೆ ಬುದ್ಧಿ ಮತ್ತು ತಿಳಿವಳಿಕೆ ಹೇಳಿ ನನ್ನ ಮಗನಿಗೂ ನಾನು ಕೂಡ ಬೈದಿದ್ದೀನಿ. ಅಲ್ಲಿ ಹೋಗಿ ನೀನು ಕ್ಷಮೆ ಕೇಳಿ ಬಂದರು ತಪ್ಪಾಗೋದಿಲ್ಲ ಅಂಥೇಳಿ, ನೀವು ಹೋಗೋದಿಲ್ಲ ಅಂದರೆ ನಾನು ಹೋಗ್ತೀನಿ ಅಂತ ಹೇಳಿದ್ದೀನಿ. ಇಷ್ಟೇ ನಾನು ಹೇಳೋದು, ಇದಕ್ಕೆ ಹೆಚ್ಚಿಗೆ ನಾನು ಹೇಳೋದು. ಸರ್, ಈಗ ಅವರು ಕೂಡ ದೂರು ದಾಖಲಿಸಲಿಕ್ಕೆ ಅಂತೇಳಿ ಸಿಂದಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಅಂತೇಳಿ ಮಾಹಿತಿ ಇದೆ ಸರ್. ಅದ್ರ ಬಗ್ಗೆ ತಾವೇನಾದ್ರು ದೂರು ದಾಖಲಿಸ್ತಾ ಇದ್ದಾರೆ, ನೀವು ಯಾವ ರೀತಿ ಇದು ಮಾಡಿ? ನೋಡಿ, ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಅವರು ದೂರು ದಾಖಲಿಸಿದ್ರೆ ನಾನು ದೂರು ಕೊಡ್ತೇನೆ. ನನಗೂ ಕಾಯ್ದೆ ಕಾನೂನು ಗೊತ್ತಿದೆ. ಅವ್ರು ಏನು ಮಾತಾಡಿದ್ರು ಅಂದರೆ ಅವ್ರು ಸಿಟಿ ಪ್ರೊಟೆಕ್ಷನ್ ಸಿಗುತ್ತೆ. ಆ ದಿಶೆಯಲ್ಲಿ ಅದನ್ನು ನೋಡಿಕೊಂಡು ಇಷ್ಟಕ್ಕೆ ಅವ್ರು ಮುಗಿಸಿದ್ರೆ ಸರಿ. ಮತ್ತು ಯಾರ್ದೋ ರಾಜಕಾರಣಿಗಳ ಮಾತು ಕೇಳಿ ಕಂಪ್ಲೇಂಟ್ ಮಾಡಿದೆ, ಅಲ್ಲೊಬ್ಬ ಅದಾನ, ಅಲ್ಲೊಬ್ಬ ಟೋಲ್ ನಾಕಾದಲ್ಲಿ ಒಬ್ಬ ಕಟ್ಟ ಕಾಂಗ್ರೆಸ್ ಮನುಷ್ಯ ಅದಾನ ಒಬ್ಬ, ಅವ ಯಾವ ಅದನ್ನ ಅದನ್ನು ಗೊತ್ತಿದೆ ನನಗೆ. ಅದನ್ನು ಈ ರಾಜಕಾರಣಕ್ಕೆ ತರೋದಿತ್ತಪ್ಪ ಅಂದ್ರೆ ನಾನು ಅದನ್ನು ಮೈದಾನದಾಗ ಇಳಕ್ಕೂ ತಯಾರಿದ್ದೀನಿ. ಅವ್ರು ಕಂಪ್ಲೇಂಟ್ ಕೊಟ್ಟರೆ ನಾನು ಕಂಪ್ಲೇಂಟ್ ಕೊಡ್ತೀನಿ. ಇದು ಹಿನ್ನೆಲೆ ಯಾರ್ಯಾರು ಅದಾರ ಅನ್ನೋದು ಗೊತ್ತೈತೆ ನನಗೆ. ಅದು ಯಾರು ಮಾಡಕತ್ತಾರ ಅನ್ನೋದು ವಿಷಯನೂ ಗೊತ್ತದ. ಅಂಥ ಹೇಸ್ ಕೆಲಸ ನಾನು ಮಾಡೋಕ್ಕೆ ಹೋಗಿಲ್ಲ. ಹಿಂದೂ ನಾನು ಮಾಡೋಂಗಿಲ್ಲ, ಮುಂದೂ ನಾನು ಮಾಡೋಂಗಿಲ್ಲ. ನಂದು ಇಷ್ಟೇ ವಿನಂತಿ ಅದ, ಅವ್ರು ತಪ್ಪು ಮಾಡಿದರೆ, ನನ್ನ ಮಗ ತಪ್ಪು ಮಾಡಿದರೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಅವರು ತಪ್ಪು ಮಾಡಿದರೆ ಅವರು ವಿಷಾದ ವ್ಯಕ್ತಪಡಿಸಲಿ. ಇದು ಇಲ್ಲಿಗೆ ಮುಗಿಸ್ಬೇಕಂತ ನನ್ನ ವಿಚಾರ ಅದ. ಬೆಳೆಸಿತ್ತು ಅಂದ್ರೆ ಬೆಳೆಸಲಿ, ನನಗೇನು ಅದೇನು ಫರಕ್ ಬೀಳಂಗಿಲ್ಲ. ಸರ್, ಈಗ ತಪ್ಪಾಗಿದೆ ನಿಮ್ಮ ಮಗನ ಕೂಡ ಒಮ್ಮೆಲೆ ಕಪಾಳಕ್ಕೆ ಒಂದು ಹೊಡೆದಿದ್ದಾರೆ. ಆಮೇಲೆ ನಿಮ್ಮ ಮಗನ ಜೊತೆ ಇದ್ದಂಥ ಇನ್ನಿಬ್ಬರು ಏನಿದೆ ಅವರು ಕೂಡ ಹಲ್ಲೆ ಮಾಡಿದ್ದಾರೆ. ಆದರೆ ಇಷ್ಟೊಂದು ಸಣ್ಣ ವಿಷಯಕ್ಕೆ ಅಂದರೆ ದುಡ್ಡು ಕಟ್ಟಿ ಹೋಗಿ ಅನ್ನೋದಕ್ಕೆ ವಿಷಯಕ್ಕೆ ಈ ರೀತಿ ಹಲ್ಲೆ ಮಾಡಿ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಈಗ ಪ್ರಶ್ನೆ ಇರುತ್ತೆ. ನೋಡಿ, ಯಾರೇ ಅಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮಾಡಿದ್ದು ಯೋಜನೆ ಟೋಲ್ ನಾಕ ನಾವು ದುಡ್ಡು ಕಟ್ಟೇ ಹೋಗಬೇಕು, ಪ್ರಶ್ನೆನೇ ಇಲ್ಲ. ಆದರೆ ಅದನ್ನು ಇದಿಷ್ಟೊಂದು ದೊಡ್ಡ ಪ್ರಮಾಣ ಮಾಡೋ ಅವಶ್ಯಕತೆ ಇಲ್ಲ. ತಪ್ಪೇ. ಆದರೆ ಅದು ನಂದು ಹೊಸ ಗಾಡಿ ಅದ ಅಂತೇಳಿ ಹೋಗ್ಯಾವ, ಏನೂ ಅದು ಫಾಸ್ಟ್ಯಾಗೂ ಮಾಡಿಲ್ಲ. ಅದಕ್ಕೆ ಅವು ಹೋಗ್ಯಾನ, ಅದೇನು ತಪ್ಪಿಲ್ಲ ನಮಗೆ. ಯಾಕಂದರೆ ಸಿಂದಗಿ ನಮ್ಮ ತಾಲೂಕೇ ಅದು. ನಾನು ಹೋಗೋದು ಬರೋದು ನಮ್ಮ ತಾಯಿ ತವರು ನೀನು ಅಲ್ಲೇ. ಅದನ್ನು ಹೋಗೋದು ಬರೋದು ನಾವು ವಾರದಾಗ 2 ಸಾರಿ ನಾವು ಹೋಗ್ತೀವಿ. ಅವಾಗ ನಾನೇ ಹೋದಾಗ ನನಗೆ ಟೋಲ್ ನಾಕ ಕೇಳಿಲ್ಲ ಅವರು. ಎಷ್ಟೋ ಜನ ನಮಸ್ಕಾರ ಹೇಳ್ತಾರೆ, ನಾನು ನಮಸ್ಕಾರ ಹತ್ತೀನಿ. ಮತ್ತು ಈಗ ಈ ವಿಷಯ ಇದು ಮಾಡೋದ್ರಾಗೇನು ಅರ್ಥ ಇಲ್ಲ. ಆ ಟೋಲ್ ನಾಕ ಕಟ್ಟಿ ಹೋಗೋ ಪದ್ಧತಿ ಅದ, ಆ ಪದ್ಧತಿ ಪ್ರಕಾರ ನಾವು ಮಾಡಲೇಬೇಕು. ಈಗ ಅಂದರೆ ಇದರಲ್ಲಿ ರಾಜಕಾರಣ ಆಲ್ರೆಡಿ ಎಂಟ್ರಿ ಆಗಿದೆ ಅಂತೀರಾ ಸರ್? 100% ರಾಜಕಾರಣ ಎಂಟ್ರಿ ಆಗ್ಯದ. ಇವ್ರು ಯಾರ್ಯಾರಿಗೆ ಫೋನ್ ಮಾಡ್ಯಾರ,
ಯಾರಿಗೆ ಹೇಳ್ಯಾರ FIR ಮಾಡಂತ ಹೇಳ್ಯಾರ, ಅದು ನನಗೆಲ್ಲ ಗೊತ್ತದೆ. ಇವ್ರ ಕೆಲಸನೇ ಇದೆ ರೀ. ಅದೇ ಹೇಳೋದಿಲ್ಲ, ಉದ್ಯೋಗಿಗಳ ಬಡಿಗೆ ಮಕ್ಕಳು ಕೆತ್ತಿದತ್ತೆ ಹಳ್ಳಿ ಭಾಷೆದಾಗ ಹೇಳ್ತಾರಲ್ಲ, ಹಂಗೆ ಇವ್ರ ಕೆಲಸನೇ ಅದೇ. ಇವೆಲ್ಲ ಬಿಡ್ಬೇಕ್ರಿ. ಇವೆಲ್ಲ ಅವರು ರಗಡದಾವ. ಯಾರ್ಯಾರು ಮಾಡ್ತಾರೆ ಹಿನ್ನೆಲೆ ಗಾಯಕರು ಅವರು ರಗಡ. ಇವತ್ತಿಲ್ಲ ನಾಳೆ ಭಗವಂತ ತೆಗಿತಾನೆ, ನಾವು ತೆಗೆಯೋದಲ್ಲ. ಇದಿಷ್ಟು ವಿಜಯಗೌಡರ ಮಾತು. ತಪ್ಪಾಗಿದ್ದರೆ ನನ್ನ ಮಗ ಕೂಡ ಕ್ಷಮೆ ಕೇಳ್ತಾರೆ, ಅದ್ರ ಪರವಾಗಿ ನನ್ನ ಮಗನ ಪರವಾಗಿ ನಾನು ಕೂಡ ಕ್ಷಮೆ ಕೇಳ್ತೀನಿ. ಆದರೆ ಯಾವ ರೀತಿ ಟೋಲ್ ನಾಕಾದ ಸಿಬ್ಬಂದಿಯನ್ನು ಅಚಾತುರ್ಯ ನಡ್ಕೊಂಡಿದ್ರೆ ಅವರು ಕೂಡ ತಪ್ಪ ಅಂತ ಕೇಳಬೇಕು ಅನ್ನೋದು ಅವ್ರ ಆಗ್ರಹ ಆಗಿದೆ. ವಿಜಯಪುರದ ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ.